ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮೇಡಮ್. ಸರ್ಕಾರ 2 ವರ್ಷ ಕೂಡ ಪೂರೈಸಿ ಒಂದು 15ಕ್ಕೂ ಹೆಚ್ಚು ಸಚಿವರಿಗೆ ಕೋಪ್ ಕೊಟ್ಟುವಂತ ಸಾಧ್ಯತೆ ಇದೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲದೆ ಮಾತನಾಡೋದು ಕೂಡ ಸರಿಯಲ್ಲ. ನಾವೇನೇ ಇದ್ರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೋ, ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ. ಇಷ್ಟನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಿರಿಯರು ತಪ್ಪೇನಿಲ್ಲ, ತಪ್ಪೇನೂ ಇಲ್ಲ. ಆಕಾಂಕ್ಷಿಗಳು ಹೆಚ್ಚಾಗಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಅದು ಅವರ ಹಕ್ಕು, ಅದು ಅವರ ಅಧಿಕಾರ. ಎಲ್ಲರೂ ಚುನಾವಣೆಯಲ್ಲಿ ನಿಂತು ಜನರಿಂದ ಗೆದ್ದು ಹೋದಂಥ ಜನ ಇದ್ದಾರೆ. ಸೊ ಏನು ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಅದಕ್ಕೆ ನಾವೆಲ್ಲ ನವೆಂಬರ್ಗೆ DCM ಅವರು CM ಆಗಿ ಬರ್ತಾರೆ. ನೋಡಿ, ನೀವು ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರೋ ಅದೇ ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಜಾಸ್ತಿ ನಮಗೇನು ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಕ್ಷ ಹೈಕಮಾಂಡು ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಎಲ್ಲರೂ ಭದ್ರಿರ್ತೀವಿ ಅಂತ ಎಲ್ಲರೂ ಹೇಳ್ತಾ ಇರೋದನ್ನ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಆ ರೀತಿ ಮಾತುಕತೆ ಆಗಿತ್ತ ಅಂತ ಹೇಳಿ ಮೇಡಮ್, 2 ವರ್ಷದ ನಂತರ ಬದಲಾವಣೆ ಆಗಬೇಕು ಅಂತ. ನೋಡಿ, ಐ ಆಮ್ ವೆರಿ ಸ್ಮಾಲ್ ಟು ಕಮೆಂಟ್ ಆನ್ ದಿಸ್. ನಾ ಏನಂತ ಇದಕ್ಕೆ ಹೇಳ್ಬೋದು. ಅಲ್ಲ, ತಮ್ಮ ಆಕಾಂಕ್ಷೆ ಏನು ಮೇಡಮ್? DCM ಅವರು DK ಶಿವಕುಮಾರ್ ಅವರು CM ಆಗಿ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮೇಡಮ್. ಸರ್ಕಾರ 2 ವರ್ಷ ಕೂಡ ಪೂರೈಸಿ ಒಂದು 15ಕ್ಕೂ ಹೆಚ್ಚು ಸಚಿವರಿಗೆ ಕೋಪ್ ಕೊಟ್ಟುವಂತ ಸಾಧ್ಯತೆ ಇದೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲದೆ ಮಾತನಾಡೋದು ಕೂಡ ಸರಿಯಲ್ಲ. ನಾವೇನೇ ಇದ್ರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೋ, ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ. ಇಷ್ಟನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಿರಿಯರು ತಪ್ಪೇನಿಲ್ಲ, ತಪ್ಪೇನೂ ಇಲ್ಲ. ಆಕಾಂಕ್ಷಿಗಳು ಹೆಚ್ಚಾಗಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಅದು ಅವರ ಹಕ್ಕು, ಅದು ಅವರ ಅಧಿಕಾರ. ಎಲ್ಲರೂ ಚುನಾವಣೆಯಲ್ಲಿ ನಿಂತು ಜನರಿಂದ ಗೆದ್ದು ಹೋದಂಥ ಜನ ಇದ್ದಾರೆ. ಸೊ ಏನು ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಅದಕ್ಕೆ ನಾವೆಲ್ಲ ನವೆಂಬರ್ಗೆ DCM ಅವರು CM ಆಗಿ ಬರ್ತಾರೆ. ನೋಡಿ, ನೀವು ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರೋ ಅದೇ ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಜಾಸ್ತಿ ನಮಗೇನು ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಕ್ಷ ಹೈಕಮಾಂಡು ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಎಲ್ಲರೂ ಭದ್ರಿರ್ತೀವಿ ಅಂತ ಎಲ್ಲರೂ ಹೇಳ್ತಾ ಇರೋದನ್ನ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಆ ರೀತಿ ಮಾತುಕತೆ ಆಗಿತ್ತ ಅಂತ ಹೇಳಿ ಮೇಡಮ್, 2 ವರ್ಷದ ನಂತರ ಬದಲಾವಣೆ ಆಗಬೇಕು ಅಂತ. ನೋಡಿ, ಐ ಆಮ್ ವೆರಿ ಸ್ಮಾಲ್ ಟು ಕಮೆಂಟ್ ಆನ್ ದಿಸ್. ನಾ ಏನಂತ ಇದಕ್ಕೆ ಹೇಳ್ಬೋದು. ಅಲ್ಲ, ತಮ್ಮ ಆಕಾಂಕ್ಷೆ ಏನು ಮೇಡಮ್? DCM ಅವರು DK ಶಿವಕುಮಾರ್ ಅವರು CM ಆಗಿ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಮೇಡಮ್. ಸರ್ಕಾರ 2 ವರ್ಷ ಕೂಡ ಪೂರೈಸಿ ಒಂದು 15ಕ್ಕೂ ಹೆಚ್ಚು ಸಚಿವರಿಗೆ ಕೋಪ್ ಕೊಟ್ಟುವಂತ ಸಾಧ್ಯತೆ ಇದೆ. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ, ಗೊತ್ತಿಲ್ಲದೆ ಮಾತನಾಡೋದು ಕೂಡ ಸರಿಯಲ್ಲ. ನಾವೇನೇ ಇದ್ರೂ ಕೂಡ ಹೈಕಮಾಂಡ್ ಏನು ಹೇಳುತ್ತೋ, ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವೆಲ್ಲರೂ ಭದ್ರಾಗಿರ್ತೀವಿ. ಇಷ್ಟನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಿರಿಯರು ತಪ್ಪೇನಿಲ್ಲ, ತಪ್ಪೇನೂ ಇಲ್ಲ. ಆಕಾಂಕ್ಷಿಗಳು ಹೆಚ್ಚಾಗಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಅದು ಅವರ ಹಕ್ಕು, ಅದು ಅವರ ಅಧಿಕಾರ. ಎಲ್ಲರೂ ಚುನಾವಣೆಯಲ್ಲಿ ನಿಂತು ಜನರಿಂದ ಗೆದ್ದು ಹೋದಂಥ ಜನ ಇದ್ದಾರೆ. ಸೊ ಏನು ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಅದಕ್ಕೆ ನಾವೆಲ್ಲ ನವೆಂಬರ್ಗೆ DCM ಅವರು CM ಆಗಿ ಬರ್ತಾರೆ. ನೋಡಿ, ನೀವು ಮಾಧ್ಯಮದಲ್ಲಿ ಏನು ತೋರಿಸ್ತಾ ಇದ್ದೀರೋ ಅದೇ ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಜಾಸ್ತಿ ನಮಗೇನು ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಕ್ಷ ಹೈಕಮಾಂಡು ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಎಲ್ಲರೂ ಭದ್ರಿರ್ತೀವಿ ಅಂತ ಎಲ್ಲರೂ ಹೇಳ್ತಾ ಇರೋದನ್ನ ತಾವೇ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಆ ರೀತಿ ಮಾತುಕತೆ ಆಗಿತ್ತ ಅಂತ ಹೇಳಿ ಮೇಡಮ್, 2 ವರ್ಷದ ನಂತರ ಬದಲಾವಣೆ ಆಗಬೇಕು ಅಂತ. ನೋಡಿ, ಐ ಆಮ್ ವೆರಿ ಸ್ಮಾಲ್ ಟು ಕಮೆಂಟ್ ಆನ್ ದಿಸ್. ನಾ ಏನಂತ ಇದಕ್ಕೆ ಹೇಳ್ಬೋದು. ಅಲ್ಲ, ತಮ್ಮ ಆಕಾಂಕ್ಷೆ ಏನು ಮೇಡಮ್? DCM ಅವರು DK ಶಿವಕುಮಾರ್ ಅವರು CM ಆಗಿ ಹೈಕಮಾಂಡ್